ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಎನ್ನೊಡಲಾದರೆ ಎನ್ನಿಚ್ಛೆಯಲ್ಲಿರದೆ, ನಿನ್ನೊಡಲಾದರೆ ನಿನ್ನಿಚ್ಛೆಯಲ್ಲಿರದೆ. ಇದು ಎನ್ನೊಡಲೂ ಅಲ್ಲ, ನಿನ್ನೊಡಲೂ ಅಲ್ಲ, ನೀ ಮಾಡಿದ ಭಿನ್ನಾಣ ನೊಡಲು ಕಾಣ ರಾಮನಾಥ. ಇದು ದೇವರ ದಾಸಿಮಯ್ಯ ಅಥವಾ ಜೇಡರ ದಾಸಿಮಯ್ಯ ಅನ್ನುವ ಶರಣರ ಒಂದು ಅದ್ಭುತವಾದ ವಚನ. ಬಹಳ ಅದ್ಭುತವಾಗಿ ವಿಚಾರ ಮಾಡಿದ್ದಾರೆ ಶರಣರು. ತಮ್ಮ ವಿವೇಕವನ್ನ, ವಿಚಾರವನ್ನ ವಿಸ್ತಾರಗೊಳಿಸ್ತಾ ಹೋಗಿದ್ದಾರೆ. ಎಂಥ ಅದ್ಭುತ ಸಂಗತಿಗಳು ಅವ್ರಿಗೆ ಹೊಳೆದಿದಾವೆ ಅಂದ್ರೆ ಆಶ್ಚರ್ಯ ಆಗತ್ತೆ. ಅಂತ ಅದ್ಭುತ ಸಂಗತಿಗಳು. ಈ ದೇಹ ಅನ್ನುವಂಥದ್ದು ವಿಚಿತ್ರವಾದದ್ದು, ವಿಶಿಷ್ಟವಾದದ್ದು. ಎಷ್ಟೋ ಜನ ಸಾಧಕರುಗಳು ಈ ದೇಹವನ್ನು ಬೈತಾರೆ, ಮನಸ್ಸನ್ನು ಬೈದ ಹಾಗೆ ದೇಹವನ್ನು ಬೈತಾರೆ. ಆದರೆ ವಾಸ್ತವಿಕವಾಗಿ ಈ ದೇಹವನ್ನು ವಿಚಾರ ಮಾಡ್ತಾ ಮಾಡ್ತಾ ಹೋದ್ರೆ, ಈ ದೇಹದ ಬಗ್ಗೆ ವಿಶ್ಲೇಷಣೆ ದೃಷ್ಟಿಯಿಂದ ನೋಡಿದ್ರೆ ಅದ್ಭುತವಾಗಿದೆ, ಬಹಳ ಅದ್ಭುತವಾಗಿದೆ. ಅದನ್ನ ಜೇಡರ ದಾಸಿಮಯ್ಯನವರು ಎಷ್ಟು ಚಂದ ವಿಚಾರ ಮಾಡಿದ್ದಾರೆ ನೋಡಿ. ಎನ್ನೊಡಲಾದರೆ ಎನ್ನಿಚ್ಛೆಯಲ್ಲಿರದೆ, ಇದು ನನ್ನ ಒಡಲಾಗಿದ್ರೆ ನಾನು ಹೇಳ್ದಂಗೆ ಕೇಳ್ಬೇಕಾಗಿತ್ತು. ಅಂದ್ರೆ ನಾನು ಮಲ್ಕೊಂಡಾಗ ನಿದ್ದೆ ಬರ್ಬೇಕಾಗಿತ್ತು, ನನಗೆ ಊಟ ಸಿಕ್ಕಾಗ ಹಸಿವಾಗಬೇಕಾಗಿತ್ತು, ಆಮೇಲಿಂದ ನಾನು ಬೇಡ ಅಂದ್ರೆ ಇದು ಮಾಡಬಾರ್ದಾಗಿತ್ತು, ನಾನು ಮಾಡು ಅಂದಾಗ ಮಾಡ್ಬೇಕಾಗಿತ್ತು. ಅದನ್ನ ಕೇಳಲ್ಲ ಈ ದೇಹ. ನಮಗೆ ಒಂದೊಂದ್ಸಾರಿ ಎಷ್ಟೋ ಸಾರಿ ಉಲ್ಟಾ ಆದಂಗೆ ಆಗ್ಬಿಡುತ್ತೆ. ನಮಗೆ ಯಾವಾಗ ಊಟ ಸಿಗುತ್ತೋ ಅವಾಗ ಹಸಿವಾಗಿರಲ್ಲ. ಊಟ ಸಿಗುವಾಗ ಇನ್ನೂ ಸಿಗೋದು ಬಹಳ ಹೊತ್ತಿರುತ್ತೆ, ಹಸಿವಾಗ್ತಾ ಇರುತ್ತೆ, ಹಿಂಸೆ ಆಗ್ತಿರುತ್ತೆ. ಅದನ್ನೇ ನಾವು ರೋಗದ ಹಸಿವು ಅಂತ ಕರಿತೀನಿ ನಾನು. ಸೂಡೋ ಸ್ಟಾರ್ವೇಷನ್ ಅಥವಾ ಹುಸಿ ಹಸಿವು. ಈ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೆ, 8:30 ಒಳಗೆ ಬಹಳ ಜನರಿಗೆ ಹಸಿವಾಗುತ್ತೆ. ಆ ಹಸಿವಾಗುತ್ತೆ ಅಂತಾನೆ ನೀರು ಕುಡಿಯೋದು, ಚಹಾ ಕುಡಿಯೋದು, ಆಮೇಲಿಂದ ಬೇರೆ ಬೇರೆ ಏನಾದ್ರು ತಿಂದ್ಬಿಡೋದು. ಬೆಂಗಳೂರು ಕಡೆ ವಾಕಿಂಗ್ ಹೋದವರು ಮನೆ ಇದ್ರು, ಮನೇಲಿ ಅಡಿಗೆ ಮಾಡ್ತಿದಾರೆ, ತಿಂಡಿ ಆಗತ್ತೆ ಅಂತ ಗೊತ್ತಿದ್ರು ಕೂಡ ಅಲ್ಲಿ ದಾರಿಯಲ್ಲಿ ಸಿಗ್ತಕ್ಕಂತ ಉತ್ತಮವಾದಂತ ಹೋಟೆಲ್ಗಳಲ್ಲಿ ತಿಂದು ಬಂದ್ಬಿಡ್ತಾರೆ. ಅವರು ಷಡಕ್ಷರಿ ಅಂತ ಒಬ್ರು ಬಹಳ ದೊಡ್ಡ ಉದ್ಯಮಿ ಇದ್ದಾರೆ, ತಮಾಷೆ ಮಾಡ್ತಿದ್ರು. ಅವರು ಏನ್ ಮಾಡ್ತಾರಂತೆ, ವಾಕಿಂಗ್ ಹೋಗ್ಬಿಟ್ಟು ಅಲ್ಲಿ MTR ಅಂತ ಒಂದು ಟಿಫನ್ ರೂಮ್ ಇದೆ ಲಾಲ್ಬಾಗ್ ಹತ್ರ, ಬಹಳ ಪ್ರಸಿದ್ಧವಾದದ್ದು. ಹೋಗಿ ಮೊದಲು ಇಡ್ಲಿ ತಿಂತಾರಂತೆ, ಆಮೇಲೆ ಕೇಸರಿಬಾತ್ ತಿನ್ನೋದು, ಆಮೇಲೆ ಉಪ್ಪಿಟ್ಟು ತಿನ್ನೋದು, ಕೊನೆಗೆ ನಮಗೆ ಶುಗರ್ ಇದೆ, ಶುಗರ್ಲೆಸ್ ಕಾಫಿ ಕೊಟ್ಬಿಡಿ. ಕೇಸರಿಬಾತ್ ತಿಂದು, ಇಡ್ಲಿ ಎಲ್ಲ ತಿಂದು, ಆಮೇಲೆ ನಮಗೆ ಶುಗರ್ ಇದೆ, ಶುಗರ್ಲೆಸ್ ಕಾಫಿ ಕೊಟ್ಬಿಡ್ರಿ ಅಂತ ಹೇಳಿ. ಅಂದ್ರೆ ಈ ತರ ತಿನ್ನುವ ಚಟ ಇದೆಯಲ್ಲ, ಅದು ಬಹಳ ಬಹಳ ಆಟ ಆಡ್ಸತ್ತೆ ಮನುಷ್ಯನನ್ನ. ಮನುಷ್ಯನ ಅಹಂಕಾರವನ್ನ ಮುರಿಯೋದಕ್ಕೆ ಇನ್ನೇನು ಬೇಡ ಅಂತ ನಾಲ್ಗೆನೆ ಸಾಕು. ಯಾಕಂದ್ರೆ ತಿನ್ನುವಾಗ ತಿನ್ಬಿಡ್ತಾನೆ ಮಜವಾಗಿ, ಆಮೇಲೆ ಒದ್ದಾಡ್ಸತ್ತದು. ಒಬೆಸಿಟಿ ಜಾಸ್ತಿ ಆಗಿ, ಬೊಜ್ಜು ಜಾಸ್ತಿ ಆಗಿ, ಕಾಯಿಲೆ ಜಾಸ್ತಿ ಆಗಿ, ಶುಗರ್ ಲೆವೆಲ್ ಏರ್ಕೊಂಡೋಗಿ BP ಜಾಸ್ತಿ ಆಗ್ಬಿಟ್ಟು ಆಮೇಲೆ ತೊಂದರೆ ಆಗತ್ತೆ. ಅದಕ್ಕೆ ನಾವು ತಿಳ್ಕೊಬೇಕಿಲ್ಲಿ, ಈ ಶರೀರವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ಕಲೆ ಇದೆಯಲ್ಲ, ಅದ್ಭುತವಾದದ್ದು. ಪ್ರಾಕ್ಟೀಸ್ ಮಾಡ್ಬೇಕು, ಆಗತ್ತೆ, ಆಗೋದೇ ಇಲ್ಲ ಅಂತಲ್ಲ. ಆದ್ರೆ ಜೇಡರ ದಾಸಿಮಯ್ಯನ ವಿಚಾರ ಮಾಡಿದ್ರೆ ಎಷ್ಟು ಚಂದ ಇದೆ ಅಂದ್ರೆ, ಎನ್ನೊಡಲಾದರೆ ಎನ್ನಿಚ್ಛೆಯಲ್ಲಿರದೆ, ನಿನ್ನೊಡಲಾದರೆ ನಿನ್ನಿಚ್ಛೆಯಲ್ಲಿರದೆ. ನೀನೇ ಮಾಡಿದ್ದು ಒಡಲಪ್ಪ, ನಿಜವಾಗಿ ಪರಮಾತ್ಮ ಮಾಡಿದ್ದಿದು. ಅಂದ್ರೆ ಈ ತಾಯಿ ಗರ್ಭದಲ್ಲಿ ನಾವು ಬೆಳಿತೀವಲ್ಲ 9 ತಿಂಗಳು, ಯಾರು ಬೆಳೆಸ್ತಾರೆ? ತಾಯಿನೂ ಬೆಳೆಸಲ್ಲ, ತಂದೆಗಂತೂ ಗೊತ್ತೇ ಇಲ್ಲ, ನಮಗೂ ಗೊತ್ತಿಲ್ಲ. ನಾವು ಬೆಳಿತಿರ್ತೀವಲ್ಲ, ನಾವೇನೋ ಇಂಥದ್ ಬೇಕು ಅಂತದ್ ಬೇಕು, ಉಸಿರಾಟನೂ ಇರಲ್ಲ. ತಾಯಿ ಗರ್ಭದಲ್ಲಿ ಉಸಿರಾಟ ಇರಲ್ಲ, ಮಾಮೂಲಿ ಉಸಿರಾಟ ಅಲ್ಲ ಅದು. ಆ ತಾಯಿಯ ಆ ಕರುಳು ಬಳ್ಳಿಯಿಂದ ನಮ್ಮ ಹೊಕ್ಕಳಿಗೆ ಸಂಬಂಧ ಬಂದು ಅಲ್ಲಿಂದ ಶಕ್ತಿ ಬರ್ತಾ ಇರುತ್ತೆ, ಬೆಳವಣಿಗೆ ಆಗ್ತಾ ಇರುತ್ತೆ ಶರೀರ. ಯಾರು ಬೆಳೆಸೋದು ಇದು? ಇದು ಪರಮಾತ್ಮ ಬೆಳೆಸೋದು. ಹಾಗಾದ್ರೆ ಇಷ್ಟೊಂದು ವೈವಿಧ್ಯತೆ ಇದೆಯಲ್ಲ, ಒಂದು ಶರೀರದಿಂದ ಒಂದು ಶರೀರಕ್ಕೆ ಭಿನ್ನ.
850 ಕೋಟಿ ಶರೀರಗಳಿದಾವೆ ಅಂದ್ರೆ 850 ಕೋಟಿ ತರಕೆ ಇದಾವೆ. ಅಂತಹ ಅದ್ಭುತವಾದ ಶರೀರ ಇದು. ಆದ್ರಿಂದ ಇದು ನೀನ್ ಮಾಡಿದ ಒಡಲು ಅನ್ಕೊಂಡಿದ್ದೆ ನಾನು. ಆದ್ರೆ ನಿನ್ ಮಾತು ಕೇಳಲ್ಲ ಇದು. ನಿನ್ ಒಡಲ ಆದ್ರೆ ನಿನ್ ಇಚ್ಛೆಯಲ್ಲಿರೋದೆ. ಅಂದ್ರೆ ಪರಮಾತ್ಮನ ಇಚ್ಛೆ ಅಂದ್ರೆ ಕೆಟ್ಟದ್ದೇನು ಆಗ್ಬಾರ್ದು, ಅನ್ಯಾಯ ಆಗ್ಬಾರ್ದು, ಮೋಸ ಆಗಬಾರ್ದು. ನಿನ್ನೊಡಲ ಆದ್ರೆ ನಿನ್ನ ಇಚ್ಛೆಯಲ್ಲೇ ಇರದೆ. ಇದು ಎನ್ನೊಡಲು ಅಲ್ಲ, ನಿನ್ನೊಡಲು ಅಲ್ಲ, ನೀ ಮಾಡಿದ ಭಿನ್ನಾಣದೊಡಲು ಕಾಣ ರಾಮನಾಥ. ಎಷ್ಟು ಚಂದ ಅದ್ಭುತವಾಗಿ. ಇದು ನಾನ್ ಮಾಡಿದ್ದು ಅಲ್ಲ, ನೀನ್ ಮಾಡಿದ್ದು ಅಲ್ಲ, ನಿನ್ನ ಭಿನ್ನಾಣ. ಭಿನ್ನಾಣ ಅಂದ್ರೆ ವಿಜ್ಞಾನ ಅಥವಾ ಬೆಳಗು, ರಹಸ್ಯ ಅಂತ ಅರ್ಥ. ನೀನು ಇದನ್ನ ಯಾವ್ದೋ ರಹಸ್ಯಾತ್ಮಕವಾಗಿ ಮಾಡ್ಬಿಟ್ಟಿದ್ಯಾ. ಅಂದ್ರೆ ಕರ್ಮಕ್ಕನುಸಾರ ರಚನೆಗಳಾಗ್ತವೆ. ಕರ್ಮ ಅಂತ ಇದೆ ಅಲ್ಲಿ. ಆ ಕರ್ಮದ ನಿಯಮಗಳು ಯಾವಾಗ ಪ್ರಾರಂಭ ಆಗ್ತವೆ, ಯಾವ ಜನ್ಮದಲ್ಲಿ ಪ್ರಾರಂಭ ಆಗ್ತವೆ, ಪ್ರಾಣಿಗಳಿಗೇನು ಮನುಷ್ಯರಿಗೇನು ಅಂತ ವಿಭಾಗ ಮಾಡಿ ಹೇಳೋದು ತುಂಬಾ ಕಷ್ಟ. ಆದ್ರೆ ವೈವಿಧ್ಯತೆಯನ್ನು ನೋಡಿದಾಗ, ವಿವಿಧತೆಯನ್ನು ನೋಡಿದಾಗ ಅವರವರು ಮಾಡಿದ ಕರ್ಮಕ್ಕನುಸಾರವಾಗಿ ಶರೀರಗಳು ನಿರ್ಮಾಣ ಆಗ್ತವೆ. ಅಂಗವಿಕಲತೆ ಇರ್ಬೋದು, ಅಥವಾ ಬೇರೆ ಬೇರೆ ಜ್ಞಾಪಕ ಶಕ್ತಿ ಇರ್ಬೋದು, ಸೌಂದರ್ಯ ಇರ್ಬೋದು, ದಪ್ಪ ತೆಳ್ಳಗಾಗೋದಿರ್ಬೋದು. ಇವೆಲ್ಲವೂ ಕೂಡ ಕರ್ಮಕ್ಕನುಸಾರವಾಗಿ. ಎಡ್ಗರ್ ಕೇಸಿ ಅಂತ ಒಬ್ಬ ಅಮೆರಿಕದ ಬಹಳ ದೊಡ್ಡ, ಅವನು ಯಾವ ಶಾಸ್ತ್ರಜ್ಞ ಅಂತ ಕರಿಬೇಕು ಗೊತ್ತಾಗಲ್ಲ, ಅವನೊಬ್ಬ ಸಾಮಾನ್ಯ ಮನುಷ್ಯ. ಆದ್ರೆ ಅವನಿಗೊಂದು ಅಂತಿಮ ಅದ್ಭುತ ಸಿದ್ಧಿ ಬಂತು. ಬೇರೆಯವ್ರ ಜನ್ಮಗಳನ್ನ ಹೇಳ್ತಿದ್ದ ಅವನು. ಬೇರೆಯವ್ರ ಜನ್ಮ, ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಅನ್ನೋದನ್ನ ಅವನು ಹೇಳ್ತಿದ್ದ. ಅಂತ ಅವನ ಸಿದ್ಧಿ ಬಂದಿತ್ತು ಅವನಿಗೆ. ಅವನು ಹೇಳುವಾಗ ಆಶ್ಚರ್ಯ ಆಗುತ್ತೆ, ವಿಚಿತ್ರ ಅನ್ಸುತ್ತೆ. ನಮ್ಮವ್ರು ಏನು ಕರ್ಮದ ನಿಯಮ ಮಾಡಿದಾರಲ್ಲ, ಮಾಡಿದ್ದುಣ್ಣೋ ಮಹಾರಾಯ ಅಂತ, ಅದು ಸುಳ್ಳಲ್ಲ, ಅದು ಸತ್ಯನೇ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಈ ಒಂದು ಒಡಲನ್ನ ಭಿನ್ನಾಣದ ಒಡಲು, ರಹಸ್ಯದ ಒಡಲು ಅಂತ ಕರೀತಾರೆ. ಇದನ್ನ ಹಾಗಾದ್ರೆ ಈಗ ನಾವು ನಮ್ಮ ಕೆಲಸಕ್ಕೆ ಹೊಂದಿಸ್ಕೊಳ್ಬೇಕಾದ್ರೆ, ಸಾಧನೆಗೆ ಹೊಂದಿಸ್ಕೊಳ್ಬೇಕಾದ್ರೆ, ಉಪವಾಸಕ್ಕೆ ಹೊಂದಿಸ್ಕೊಳ್ಬೇಕಾದ್ರೆ ಬಹಳ ಜಾಣ್ತನ ಬೇಕು. ಹೊರಟಾಟ ಮಾಡಿದ್ರೆ ಅದು ಹೊಂದಿಕೆ ಆಗಲ್ಲ. ಅಥವಾ ಒತ್ತಾಯಪೂರ್ವಕವಾಗಿ ನೀವು ನಿಯಮ ವ್ರತ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ವ್ರತ ಮಾಡಿದ ಮರುದಿವ್ಸ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಬಿಡ್ತಿದ್ರು. ತಿನ್ನೋದು ಅದೆಲ್ಲ ಬಿಟ್ಟಿದ್ದು. ಈಗ ಶಿವರಾತ್ರಿ ಉಪವಾಸ ಮಾಡ್ತಿರಲ್ಲ, ಎಲ್ರಿಗೂ ನೆನಪಿರ್ತದೆ. ಶಿವರಾತ್ರಿ ಉಪವಾಸ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬಿಟ್ಟಿರ್ತಾರೆ. ಅದು ಬಿಡೋದಿಲ್ಲ. ಕೆಲವರು ಚಹಾ ಕುಡಿಯೋರು ಕುಡಿತಿರ್ತಾರೆ, ಮತ್ತೇನೇನು ಮಾಡ್ತಿರ್ತಾರೆ, ಬಾಳೆಹಣ್ಣು ತಿನ್ನೋರು ತಿಂತಿರ್ತಾರೆ. ಪೂಜೆ ಆದ ಕೂಡ್ಲೆ ಏನೇನು ರುಚಿ ರುಚಿಯಾಗಿ ಮಾಡ್ಕೋಬೇಕು ಮಾಡ್ಕೊಂಡು, ಅಂಗಡಿಯಿಂದ ಇನ್ನೇನೇನ್ ತರ್ಬೇಕು ತಂದು ಮಸ್ತ್ ದೇವ್ರಿಗೆ ಎಡೆ ಮಾಡೋದು, ದೇವ್ರತ್ತ ಕೈ ಮತ್ತೆ ಹೊಟ್ಟೆ ವೈ ಅನ್ನಂಗೆ, ಗೊತ್ತಾಯ್ತಲ್ಲ. ದೇವರಿಗೆ ಎಡೆ ಮಾಡೋದು, ನೈವೇದ್ಯ ಮಾಡೋದಷ್ಟೇ, ತಾನು ತಿನ್ನೋದು. ಆದ್ರಿಂದ ಶರೀರವನ್ನು ಹೊಂದಿಸ್ಬೇಕಾದ್ರೆ ಅತಿ ಕಠೋರವಾದ ನಿಯಮಗಳನ್ನು ಹಾಕ್ಬಾರದು. ಹಾಗಂತ ಹೇಳಿ ನಿಯಮಗಳಿಲ್ದಂಗೂ ಬದುಕಬಾರದು. ನಿಯಮಗಳಿದ್ದಂಗೆ ಬದುಕಿದ್ವಿ ಅಂತಂದ್ರೆ ನಮ್ಮ ಶರೀರ ಮನಸ್ಸು ಎಲ್ಲದನ್ನೂ ಕೆಡಿಸ್ಕೊಳ್ಬೇಕಾಗತ್ತೆ, ರೋಗಿಷ್ಟ ಆಗ್ಬಿಡ್ತೀವಿ. ಹಾಗಂತ ಕಠೋರ ನಿಯಮಗಳನ್ನ ಹಾಕಿದ್ರೆ ತಪಸ್ಸು ಮುಗಿದ್ಮೇಲೆ, ಆ ನಿಯಮಗಳು ಮುಗಿದ್ಮೇಲೆ ಶರೀರ ತುಂಬಾ ತೊಂದರೆ ಕೊಡುತ್ತೆ. ಅದಕ್ಕೆ ದಿನದ ನಿಯಮಗಳನ್ನು ಹಾಕೊಂಡು, ಅಥವಾ ಆರೋಗ್ಯ ಕೆಟ್ಟಾಗ ಉಪವಾಸ ಮಾಡ್ತಕ್ಕಂಥದ್ದು. ಆರೋಗ್ಯ ಕೆಟ್ಟಾಗ ಉಪವಾಸ, ಜ್ವರ, ತಲೆನೋವು ಏನೇ ಬರ್ಲಿ ಅವಾಗ ಉಪವಾಸ. ಬಾಕಿಯಂತೆ ಈ ಶರೀರವನ್ನು ಹೊಂದಿಸುವಾಗ ನಾವು ನಿಯಮಗಳಿಗನುಸಾರ ಬೆಳಗ್ಗೆ ಹೇಳೋದ್ರಿಂದ ಹಿಡ್ಕೊಂಡು ರಾತ್ರಿ ಮಲಗುವ ತನಕ ನಿಯಮಬದ್ಧವಾಗಿ ನಡ್ಕೊಳ್ಬೇಕು. ನಿಯಮಗಳಲ್ಲಿ ಉದಾಸೀನ ಮಾಡಬಾರ್ದು. ಇವತ್ತು ಏನು ನಡೆದೆ ಹೋಯ್ತು, ಇವತ್ತೇನು ಎದ್ದೇಳದಿದ್ರು ನಡೆಯುತ್ತೆ ಬಿಡು, ಅದು ಯಾವಾಗ. ಅದಕ್ಕೆ ನಾವು ಪಾದಯಾತ್ರೆ ಇಟ್ಕೊಂಡ್ರೆ ಏನಕ್ಕೆ ಗೊತ್ತಾ, ಶರೀರಕ್ಕೂ ಸುಖ ಕೊಡ್ಬೇಕು. ಪಾದಯಾತ್ರೆ ಮಾಡಿ ಬಂದು ಮಲ್ಕೊಂಡಾಗ ನಮ್ಮ ಶಿವರಾಜ್ ಹೇಳ್ತಾ ಇದ್ದ, ನಿದ್ದೆ ಸಮಸ್ಯೆ ಅಂತಿದ್ದ. ಪಾದಯಾತ್ರೆಗೆ ಬಂದಿದ್ದಾನೆ, ಪಾದಯಾತ್ರೆ ಬಂದು ರಾತ್ರಿ ಎಲ್ಲ ಜಾಗರಣೆ ಇದ್ದು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಆಗಿದೆ. ಒಳ್ಳೆ ನಿದ್ದೆ ಆಯ್ತು ಅಂತಂದ್ರೆ ಆರೋಗ್ಯ ಸುಧಾರಿಸಕ್ಕೆ ಶುರುವಾಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಪಾದಯಾತ್ರೆ ಇರ್ಲಿ, ಜಾಗರಣೆ ಇರ್ಲಿ, ಭಜನೆ, ಕೀರ್ತನೆ, ಪ್ರಾರ್ಥನೆ, ಆಮೇಲಿಂದ ಏನು ಉಪವಾಸಗಳು, ವ್ರತಗಳು, ಇವೆಲ್ಲ ಸುಮ್ಮನೆ ಮಾಡಿಲ್ಲ. ನಮ್ಮ ಹಿರಿಯರು ಸುಮ್ಮನೆ ಮಾಡಿಲ್ಲ. ಅದರಲ್ಲಿ ಮನುಷ್ಯನ ಪ್ರಗತಿ ಇದೆ, ಮನುಷ್ಯನ ಸ್ಟ್ಯಾಮಿನಾ ಹೆಚ್ಚು ಮಾಡ್ಕೊಳ್ಳೋ ವಿಧಾನ ಇದೆ. ಅಂತಹ ಅದ್ಭುತವಾದಂತಹ ಒಂದು ವ್ಯವಸ್ಥೆಯನ್ನ ನೀವೀಗ ಕಲಿತಾ ಇದ್ದೀರ. ಈ ಶರೀರವನ್ನ ಹೊಂದಿಸೋದನ್ನ ಕಲಿತಾ ಇದ್ದೀರ.
ಇನ್ನು ಬೇರೆ ಯಾವ ಚಿಕಿತ್ಸಾಲಯಗಳಲ್ಲಿ ನಿಮ್ಗೆ ಈ ತರ ಕಲ್ಸಲ್ಲ. ಅಲ್ಲಿ ನಿಮ್ಗೆ ಉಪವಾಸ ಆಗಲ್ಲ ಅಂದ್ರೆ ಹಣ್ಣು ಕೊಟ್ಬಿಡ್ತಾರೆ, ಊಟ ಕೊಟ್ಬಿಡ್ತಾರೆ, ಮತ್ತೆ ಯಾವ ಮಾತ್ರೆನೂ ಬಿಡಿಸಲ್ಲ. ಇಲ್ಲಿ ಮಾತ್ರೆಯನ್ನು ಬಿಡ್ತೀರಾ, ಇನ್ಸುಲಿನ್ ಬಿಡ್ತೀರಾ, ಎಲ್ಲ ಬಿಟ್ಟು ಕೂಡ ಸಂತೋಷವಾಗಿ ಬದುಕ್ತೀರಾ. ಆದ್ರೆ ನಿಮ್ಮ ಪರೀಕ್ಷೆ ಎಲ್ಲಪ್ಪ ಆಗೋದಂದ್ರೆ ಇಲ್ಲಲ್ಲ. ನಿಜವಾಗಿ ಇಲ್ಲಿ ಎಲ್ಲರ ಜೊತೆ ಇರ್ತೀರಾ, ಅಕ್ಕಪಕ್ಕದವರೆಲ್ಲ ಉಪವಾಸ ಮಾಡ್ತಿರ್ತಾರೆ, ನಾನಿರ್ತೀನಿ, ಮತ್ತಿಲ್ಲಿ ಕೇಳಿದ್ರು ನಿಮ್ಗೆ ಅಡಿಗೆ ಮನೆ ಕೊಡಲ್ಲ. ಈಗ ನಿಮ್ಮ ಪರೀಕ್ಷೆ ಅಲ್ಲ, ಈಗ ನೀವು ಅಭ್ಯಾಸ ಮಾಡ್ದಂಗೆ ಇದು ಶಾಲೆ ಟೆಕ್ಸ್ಟ್ ಅಭ್ಯಾಸ ಮಾಡ್ಕೊಂಡಂಗೆ. ನೀವು ಸ್ವತಂತ್ರವಾಗಿ ಯಾವಾಗ ಮನೆಗೆ ಹೋಗ್ತಿರಲ್ಲ, ಮನೆಗೆ ಹೋದ್ಮೇಲೂ ಸಹಿತ ಕೆಲವು ದಿವಸ ಪಾಲಿಸ್ತೀರ. ಇದನ್ನ ನಾವು ಹೇಳ್ಕೊಟ್ಟಿದ್ದನ್ನ ಕೆಲವು ದಿವಸ ಪಾಲಿಸ್ತೀರ. ಊಟ ಮಾಡಕ್ ಶುರು ಮಾಡಿದ್ಮೇಲೆ ಅವಾಗ್ಲೂ ನಿಯಮ ಹೇಳಿರ್ತೀವಿ, ವಾರಕ್ಕೊಂದ್ಸಾರಿ ಉಪವಾಸ ಮಾಡಿ, ರಾತ್ರಿ ಹೊತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಊಟ ಮಾಡಬೇಡಿ, ತಗೊಳ್ಳೋದಾದ್ರೆ ಪ್ರಕೃತಿ ದತ್ತ ಆಹಾರವನ್ನೇ ತೆಗೆದುಕೊಳ್ಳಿ, ಈ ತರ ಎಲ್ಲ ಹೇಳಿರ್ತೀವಿ. ಆದ್ರೆ ತುಂಬಾ ಜನ ಅದನ್ನ ಮಾಡೋದಿಲ್ಲ. ಹಂಗ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಸಾವಿರಾರು ಜನ, ಒಂದ್ 50,000 ಜನ ಮಾಡಿದ್ದಾರೆ, ಅವರೆಲ್ಲರೂ ಸುಧಾರಣೆ ಆಗ್ಬಿಟ್ಟಿದ್ರೆ, ಅವರೆಲ್ಲರೂ ಹಾಸ್ಪಿಟ್ಲಿಗೆ ಹೋಗಿದ್ರೆ ಎಷ್ಟೋ ಪರಿಣಾಮ ಆಗ್ತಿತ್ತು. ಆದ್ರೆ ಬಹಳ ಜನ ಉಳಿಸ್ಕೊಳ್ಳೋದಿಲ್ಲ. ಉಳಿಸ್ಕೊಳ್ಳೋರು ಜಾಣರು, ಉಳಿಸ್ಕೊಳ್ಳೋರು ಧೀರರು, ಧೈರ್ಯಶಾಲಿಗಳು, ಸಾಹಸ ಜೀವಿಗಳು. ಅದಕ್ಕೆ ಇಲ್ಲಿ ಏನ್ ಕಲಿತಾ ಇದ್ದೀರಾ, ಕಲಿಯುವಾಗ ಚೆನ್ನಾಗಿ ಕಲೀರಿ, ಉದಾಸೀನ ಮಾಡಬೇಡಿ. ಆಮೇಲೆ ಖುಷಿಯಾಗಿರಿ, ಖುಷಿಯಾಗಿ ಉಪವಾಸ ಮಾಡಿ. ಇಲ್ಲಿಂದ ಏನು ಹೋಗ್ತೀರ ಮನೆಗೆ ಬರ್ಕೊಟ್ಟಿದ್ದನ್ನು ಚೆನ್ನಾಗಿ ಮಾಡಿ. ಆಮೇಲೆ ನಾವ್ ಯಾವುದು ಬೇಡ ಅನ್ನಲ್ಲ. ನೀವು ಉಪವಾಸ ಮುಗಿದ್ಮೇಲೆ ಅದನ್ನ ತಿನ್ಬೇಡಿ, ಇದನ್ನ ತಿನ್ಬೇಡಿ, ಅವ್ರು ಆ ಸಮಸ್ಯೆ ಇರೋರು ಇದನ್ನ ತಿನ್ಬೇಡಿ, ಬದನೆಕಾಯಿ ತಿನ್ಬೇಡಿ, ಆಲೂಗಡ್ಡೆ ತಿನ್ಬೇಡಿ, ಏನೂ ಹೇಳಲ್ಲ. ಮಧ್ಯಾಹ್ನದ ಚೆನ್ನಾಗಿ ಊಟ ಮಾಡಿ, ರಾತ್ರಿ ಹೊತ್ತು ಊಟ ಬಿಟ್ಬಿಡಿ. ರಾತ್ರಿ ಹೊತ್ತು ಹಣ್ಣುಗಳು ಅಥವಾ ತರಕಾರಿಗಳು ಏನ್ ಸಾಧ್ಯವೋ ಪ್ರಕೃತಿ ದತ್ತ ಆಹಾರ ಒಂದೊತ್ತು ಆದ್ರೂ ಇರ್ಲಿ, ಆ ರೀತಿ ಮಾಡ್ಕೊಂಡಿದ್ದೆ. ಆದ್ರೆ ಜೊತೆಗೆ ಓದುವುದು ಇದೆಯಲ್ಲ, ಅದೊಂದು ದೊಡ್ಡ ತಪಸ್ಸು. ನಿಮ್ಗೆ ಅದಕ್ಕೆ ಪುಸ್ತಕ ಕೊಡ್ತಾ ಇದೀವಿ. ಬಂದ ಕೂಡಲೇ ಎಲ್ಲರ ಕೈಗೆ ಅಡ್ಮಿಷನ್ ಆದ ಕೂಡಲೇ ನಿಮ್ಗೆ ಮೊದಲು ಪುಸ್ತಕ ಕೊಡ್ತಾರೆ. ಪ್ರತಿಯೊಬ್ರು ಎಂತ ಓದುವ ಅಭ್ಯಾಸ ಇಲ್ದಿದ್ದವರು ಓದ್ಬೋದು, ಅಷ್ಟು ಸಣ್ಣ ಪುಸ್ತಕಗಳಿದಾವೆ, ಅರ್ಥ ಆಗೋ ಹಾಗಿದಾವೆ. ಜೊತೆಗೆ ಓದ್ತಾ 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 ದೊಡ್ಡ ದೊಡ್ಡ ಪುಸ್ತಕಗಳು ನಿಮ್ಗೆ ಅರ್ಥ ಆಗತ್ತೆ. ಅದನ್ನ ಪ್ರತಿಯೊಬ್ರು ಮಾಡಿ, ಆವಾಗ ಶರೀರವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು, ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಜೇಡರ ದಾಸಿಮಯ್ಯನವರು ಈ ವಚನ ಹೇಳಿರೋದು ಸಾಧಕಾವಸ್ಥೆಯಲ್ಲಿ. ಸಿದ್ಧಪುರುಷರಾದ್ಮೇಲೆ ಅವರು ದೇಹವನ್ನ ಲಿಂಗತನವನ್ನಾಗಿ ಪರಿವರ್ತನೆ ಮಾಡಿದ್ರು, ದಿವ್ಯತನವನ್ನಾಗಿ ಪರಿವರ್ತನೆ ಮಾಡಿಕೊಂಡ್ರು. ಆದ್ರಿಂದ ಅದು ಅವ್ರಿಗೆ ವಶ ಆಯ್ತು. ಆದ್ರಿಂದ ಇವತ್ತು ನಾವು ನೆನೆಸ್ತಾ ಇದ್ವಿ ದಾಸಿಮಯ್ಯನವ್ರನ್ನ. ದಾಸಿಮಯ್ಯನವರು 770 ಅಮರಗಣಗಳು ನಮ್ಮ ಹಾಗೆ ನಿಮ್ಮ ಹಾಗೆ ಹೊರಟೋಗಿದ್ರೆ 100 ವರ್ಷನೂ ಅವ್ರ ಹೆಸರು ಉಳಿತಿರ್ಲಿಲ್ಲ. ಈ ನಮ್ಮ ಹೆಸರು ಎಷ್ಟು ದಿವಸ ಉಳಿಯುತ್ತೆ? ಬಹಳ ಅಂದ್ರೆ ನಿಮ್ಮ ತೀರ್ಕೊಂಡವ್ರ ಮಕ್ಕಳು ಏನ್ ದಿನ ಅಂತ ಮಾಡ್ತಿರ್ತಾರಲ್ಲ ಆವಾಗ, ಅಥವಾ ವರ್ಷಕ್ಕೊಂದಿನ ನೆನೆಸ್ಬೋದು. ಸ್ವಲ್ಪ ಪ್ರೀತಿ ಮಕ್ಳಿದ್ರೆ, ನೀವೇನಾರ ಮಕ್ಳಿಗೆ ತುಂಬಾ ಒಳ್ಳೆ ಕೊಡುಗೆ ಕೊಟ್ಟಿದ್ರೆ, ಒಳ್ಳೆ ಸಂಸ್ಕಾರ ಕೊಟ್ಟಿದ್ರೆ ವರ್ಷಕ್ಕೊಂದ್ ದಿವಸ ನೆನೆಸ್ಬೋದು. ಆಮೇಲೆ ಯಾರು ನೆನೆಸ್ತಾರೆ? ಆದ್ರೆ ಬಸವಾದಿ ಪ್ರಮುಖರನ್ನ, ಎಲ್ಲ ಪ್ರವಾದಿಗಳನ್ನ, ಗುರುಗಳನ್ನ, ಈಗ ಇವತ್ತು ಅಂಬೇಡ್ಕರ್ ನೆನೆಸಿದ್ರಿ, ಏನ್ ದೇಶವೆಲ್ಲ ನೆನೆಸ್ತು. ಅವ್ರ ಬಗ್ಗೆ ಚಿಂತನೆಗೋಷ್ಠಿಗಳು ನಡೆದವು, ಭಾಷಣಗಳನ್ನ ಮಾಡಿದ್ರು 100 ಜನ. ಕಾರಣ ಏನು? ಅವರು ಶರೀರವನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರು, ಸಾಧನೆಯನ್ನು ಮಾಡಿದ್ರು, ನಮ್ಮಗಳಿಗಾಗಿ ಬದುಕಿದ್ರು, ದೇಶಕ್ಕಾಗಿ ಬದುಕಿದ್ರು, ದೇಶಕ್ಕಾಗಿ ಬರೆದ್ರು, ದೇಶಕ್ಕಾಗಿ ಶ್ರಮ ಪಟ್ರು ಅಂತ ಅವರು. ಅದು ಮೊದಲು ದೇಹವನ್ನು ಜನ್ಮದ ತಪಸ್ಸಿರ್ತದೆ. ಅಂಬೇಡ್ಕರ್ ಒಂದೇ ಜನ್ಮದಲ್ಲಿ ಅಂಬೇಡ್ಕರ್ ಆಗ್ಬಿಡೋದಿಲ್ಲ. ಅವ್ರ ಜೀವನ ಚರಿತ್ರೆ ಓದಿದ್ರೆ ಗೊತ್ತಾಗತ್ತೆ. ಅವರ ಅಜ್ಜ ಅಂದ್ರೆ ಅವ್ರ ಚಿಕ್ಕ ಅಜ್ಜ, ಅವರ ತಂದೆಯ ಚಿಕ್ಕಪ್ಪ, ಅವರು ಸನ್ಯಾಸಿಗಳಾಗಿ ಹೋಗಿರ್ತಾರೆ. ಅವರು ಬರೋದೇ ಇಲ್ಲ ಎಷ್ಟೋ ವರ್ಷ. ಪ್ರಾಯಶಃ ನನ್ಗನ್ನಿಸ್ದಂಗೆ ಅವರೇ ಮತ್ತೆ ಅಂಬೇಡ್ಕರ್ ಆಗಿ ಹುಟ್ಟಿದ್ರೇನೋ, ಸನ್ಯಾಸದ ಬಲದಿಂದ, ಆ ಸಾಧನೆಯ ಬಲದಿಂದ. ಎಂತ ದೊಡ್ಡ ತ್ಯಾಗ! ಅದಕ್ಕೆ ಸಾಧನೆ ಎನ್ನುವಂಥದ್ದು ಎಲ್ಲರಿಗೂ ಬೇಕು. ಬರೇ ಸನ್ಯಾಸಿಗಳಾದವರು ಕಾವಿಧಾರಿಗಳೇ ಮಾಡ್ಬೇಕು ಅಂತಲ್ಲ, ಎಲ್ಲರೂ ಮಾಡ್ಬೇಕು. ನಿಮ್ ಕಡೆಯಿಂದ ಏನ್ ಸಾಧ್ಯವೋ, ಬೆಳಿಗ್ಗೆ ಬೇಗ ಹೇಳೋದು, ವಾಕಿಂಗ್ ಮಾಡೋದು, ಮತ್ತು ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದು, ಓದೋದು, ಪರೋಪಕಾರ, ದಾನ, ಧರ್ಮ, ಇವೆಲ್ಲ ಮಾಡ್ತಾ ಇದ್ರೆ ನಿಮ್ಮ ಆತ್ಮ ವಿಕಾಸ ಆಗದು. ಮೊದಲು ಶರೀರ ಚೆನ್ನಾಗಾಗತ್ತೆ,
ಆಮೇಲೆ ಆತ್ಮವಿಕಾಸ ಆಗತ್ತೆ. ಆತ್ಮವಿಕಾಸ ಜನ್ಮ ಜನ್ಮಕ್ಕೂ ಆಗ್ತಿರುತ್ತೆ, ನಿಲ್ಲಲ್ಲ ಅದು. ನೀವ್ ಏನ್ ಮಾಡಿದ ಒಳಿತು ಮತ್ತು ಕೆಡುಕು ಎರಡು ಉಳ್ಕೊಂಡು 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 ನಮ್ ಜೊತೆ ಬರ್ತಿರ್ತದೆ. ಸಾಧ್ಯವಾದಷ್ಟು ಕೆಡುಕನ್ನ ಕಡಿಮೆ ಮಾಡ್ಕೊಂತ ಹೋಗೋದು, ಒಳಿತನ್ನ ಹೆಚ್ಚು ಮಾಡ್ಕೊಂತ ಹೋಗೋದು, ಇದೇ ಸಾಧನೆ. ಒಂದು ಜನ್ಮದಲ್ಲಿ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ, ಅದು ನಮಗೆ ಸ್ವಾತಂತ್ರ್ಯ, ಆತ್ಮ ಸ್ವಾತಂತ್ರ್ಯದ ಕಾಲವು ಕೂಡಿ ಬರ್ತದೆ. ಅದಕ್ಕೆ ಕಾಯ್ಬೇಕಾಗತ್ತೆ. ಅಂತಹ ಕಾಯುವಿಕೆ ಈ ಶರೀರದ ಧರ್ಮ. ಆ ಶರೀರದ ಧರ್ಮವನ್ನು ಉಪಯೋಗಿಸ್ಕೊಂಡೇ ಮಹತ್ ಧರ್ಮವನ್ನು ಸಾಧಿಸುವ ಕಲೆಯನ್ನ ಶರಣರು ಕಲಿಸ್ಕೊಟ್ಟಿದ್ದಾರೆ. ಅದನ್ನ ನಾವು ನೀವೆಲ್ಲ ಮಾಡೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.